ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ಸಾಹಿತ್ಯ ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಈ ರೀತಿಯಾದ ಕಾಲಘಟ್ಟಗಳಲ್ಲಿ ಬೆಳೆದು ಬಂದಿರೋದನ್ನು ನಾವು ಕಾಣ್ತೀವಿ. ಈ ಕಾಲಘಟ್ಟಗಳಲ್ಲಿ ಈಗ ಪೂರ್ವದ ಹಳಗನ್ನಡದಿಂದ ಹಳಗನ್ನಡಕ್ಕೆ ರಚನೆ ಮಾಡಿದಂತಹ ಒಂದು ಸಾಹಿತ್ಯವನ್ನ ನಾವು ತಿಳ್ಕೊಂಡು ಅದರಲ್ಲಿ ಯಾರು ಕವಿಗಳು ಕೇಳ್ತೀರಾ? ಹಳಗನ್ನಡ ಕವಿಗಳು ಯಾರು ಹೇಳ್ತೀರಾ? ನಿಂತ್ಕೊಂಡಳು ಹಳಗನ್ನಡ ಕವಿಗಳು ಯಾರು ಗೊತ್ತಿದ್ರೆ ಹೇಳಿ, ನಿಂತ್ಕೊಂಡು ಹೇಳಿ. ಹಳಗನ್ನಡ ಕವಿಗಳು, ಹಳಗನ್ನಡ ಹೇಳು. ಪಂಪ, ವೆರಿ ಗುಡ್. ಮತ್ತೆ ನಿಂತ್ಕೊಂಡು ಹೇಳಿ. ರನ್ನ, ವೆರಿ ಗುಡ್. ಮತ್ತೆ ಜನ್ನ, ಮತ್ತೆ ಪೊನ್ನ, ಮತ್ತೆ ಹರಿಹರ, ವೆರಿ ಗುಡ್. ಮತ್ತೆ ರಾಘವ, ವೆರಿ ಗುಡ್. ಹೀಗೆ ಹಳಗನ್ನಡ ಕವಿಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಹರಿಹರ ಕವಿ ಬರೆದಂತ ಒಂದು ಕೃತಿ ಇದೆ. ಯಾವಂದ್ರೆ ಉತ್ತಮಹೇಶ್ವರ ಚರಿತೆಯದು ನಂಬೇಣ್ಣನ ರಗಳೆ. ನಂಬೇಣ್ಣನ ರಗಳೆಯಿಂದ ಹರಲೀಲೆ ಅಂತಕ್ಕಂಥ ಗದ್ಯಭಾವನ ಆಯ್ತು. ಇದು ಹರಲೀಲೆ. ಹರಲೀಲೆ ಬಂದವರು ಇದನ್ನ ಯಾವುದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ, ನಂಬಿ ಅಣ್ಣನ ರಗಳೆ. ನಂಬಿ ಅಣ್ಣನ ರಗಳೆ ಅದರಿಂದ ನಂಬಿ ಅಣ್ಣನ ರಗಳೆಯಿಂದ ನಾವು ಆಯ್ಕೆ ಮಾಡಿಕೊಳ್ಳುತ್ತೆ ಕಾಣ್ತೀವಿ. ಹಾಗಾದ್ರೆ ರಾಘವಾಂಕ ಕವಿಯ ಪರಿಚಯ ಮಾಡ್ಕೊಂಡು ನಾವು ಶ್ರೀ ರಾಘವಾಂಕ ಕವಿ ಹರಿಹರ. ರಾಘವಾಂಕ ಯಾರು ಹೇಳಿ? ಹರಿಹರನ ಅಳಿಯ ಮತ್ತೆ ಗುರುವಾರ. ಆ ಹರಿಹರನ ಕಾಲ ಸುಮಾರು ಕ್ರಿಸ್ತ ಶಕ 1200. ಹರಿಹರನ ಕಾಲ ಎಷ್ಟು? ಕ್ರಿಸ್ತ ಶಕ 1200. ಈತನ ಜನ್ಮಸ್ಥಳ ಯಾವುದು? ಹಂಪೆ. ಹಂಪಿಯ ವಿರೂಪಾಕ್ಷ ಈತನ ಆರಾಧ್ಯ ದೈವ. ಯಾರ ಆರಾಧ್ಯ ದೈವ? ಹರಿಹರ ಕವಿಯ ಆರಾಧ್ಯ ದೈವ ಅಂತ ಹೇಳ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನ ಜೀವಂತಗೊಳಿಸಿದಂತ ಒಬ್ಬ ಕವಿ ಅಂದ್ರೆ ಹರಿಹರ. ಎನ್ನದು ರಗಳೆ ಕಾವ್ಯ ಪರಂಪರೆ. ಅದಕ್ಕೋಸ್ಕರ ಈ ಹರಿಹರನಿಗೆ ಏನಂತ ಕರೀತಾರೆ? ರಗಳೆ ಕವಿ ಅಂತ. ರಗಳೆ ಕವಿ ಯಾರು? ಹರಿಹರ. ಷಟ್ಪದಿ ಬ್ರಹ್ಮಣ ರಾಘವ. ಮತ್ತೆ ನೆನ್ಪಿಡ್ದವು. ಈ ರಗಳೆ ಹೇಗೆ ಹುಟ್ಟಿತು? ರಘಟ ಪದದಿಂದ ರಗಳೆ. ಸಂಸ್ಕೃತ ರಘಟ, ಕನ್ನಡದಲ್ಲಿ ಏನಾಗಿದೆ? ರಗಳೆ ಅಂತ. ರಗಳೆ ಕವಿ ಹರಿಹರ. ಈತ ರಚನೆ ಮಾಡಿದಂತ ಕೃತಿಗಳನ್ನು ನಾವು ನೋಡೋದಾದ್ರೆ ಪಂಪಾ ಶತಕ, ಮತ್ತೆ ರಕ್ಷಾ ಶತಕ, ಮತ್ತೆ ಹುಡುಗಿಯ ಅಷ್ಟಕ ಅಂತಕ್ಕಂಥ ವೃತ್ತ ಛಂದಸ್ಸನ್ನ ರಚನೆ ಮಾಡಿದ್ದಾರೆ. ಯಾರು? ವೃತ್ತಗಳು ಅಂದ್ರೆ ಯಾರು? ವೃತ್ತ ಯಾರು? ವೃತ್ತಗಳನ್ನ ಇನ್ನೊಂದು ಪದದಿಂದ ಕರಿತೀವಿ. ಏನು? ನಿಂತ್ಕೊಂಡು ಹೇಳ್ಬೇಕು, ಜೋರಾಗಿ ಹೇಳ್ಬೇಕು, ನಿಂತ್ಕೊಂಡು ಹೇಳ್ಬೇಕು. ಕೇಳಿಸ್ಬೇಕಲ್ಲ? ಎಲ್ಲರಿಗೂ ಕೇಳಿಸ್ಬೇಕು. ಇಡೀ ಕ್ಲಾಸ್ ಕೇಳಿಸ್ಬೇಕು. ಏನಂತ ಹೇಳ್ತೀರಾ? ಮತ್ತೆ ವೃತ್ತ ಛಂದಸ್ಸನ್ನ, ವೃತ್ತಗಳನ್ನ ಇನ್ನೊಂದು ಪದದಿಂದ ಕರೀತಾರೆ. ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ? ಏನದು? ಕೇಳಬೇಕು.
ಬೇರೆ ಕುತ್ಕೊಳ್ಳೋಣ. ವೃತ್ತಗಳು ವೃತ್ತಗಳ ಮೇಲೆ ಕರಿತೀವಿ ನಾವು ಖ್ಯಾತ ಕರ್ನಾಟಕಗಳು. ಕರ್ನಾಟಕಗಳು ಬರ್ಕೊಂಡ್ರಪ್ಪ. ಇಲ್ಲಿ ಯಾರು ಮಾತಾಡ್ತಿರೋದು? ಬ್ರೈನ್ ಮಾತಾಡ್ತಾರೆ. ಜವೇರಿಯಾ ಬರ್ಕೋಬೇಕು, ಮಾತಾಡ್ಬಾರ್ದು. ನೋಡಿ ವೃತ್ತಗಳು ಅಂದ್ರೆ ಖ್ಯಾತ ಕನ್ನಡಗಳು. ನೋಡಿ ಉತ್ಪಲ ಮಾಲಾ ವೃತ್ತ ಅಂದ್ರೆ ಯಾವುದು? ಉತ್ಪಲ ಮಾಲಾ ವೃತ್ತ. ಎರಡನೇದು ಚಂಪಕ ಮಾಲಾ. ಮೂರನೇದು ರಕ್ತರ ವೃತ್ತ. ನಾಲ್ಕನೇದು ಮಹಾರಕ್ತರ ವೃತ್ತ. ಐದನೇದಾಗಿ ಶಾರ್ದೂಲ ವಿಸ್ತೀರ್ತ ವೃತ್ತ. ಶಾರ್ದೂಲ ವಿಕ್ರೀಡಿತ ವೃತ್ತ. ಆರನೇದಾಗಿ ಮತ್ತೇಧ ವಿಕ್ರೀಡಿತ ವೃತ್ತ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಪ್ರಸಿದ್ಧಿ ಹೊಂದಿರೋದ್ರಿಂದ ಇವನ್ನ ಖ್ಯಾತ ಕರ್ನಾಟಕಗಳು ಅಂತ ಕರೀತಾರೆ, ವೃತ್ತಗಳು ಅಂತ ಕರೀತಾರೆ. ಅದನ್ನ ನೀವು ನೆನಪಿಡಬೇಕು. ನೀವು ಮೂಢಶಾಲಾ ಹಂತದಲ್ಲಿ ತಿಳ್ಕೊಳ್ತೀವಿ. ಫಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ, ಸಕ್ತರ ವೃತ್ತ, ಮಹಾಸಕ್ತರ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೆ ವಿಕ್ರೀಡಿತ ವೃತ್ತ. ಈ ವೃತ್ತಗಳ ಬಗ್ಗೆ ಪರಿಚಯ ಆಗ್ತದ. ಈ ವರ್ಷ ಮುಂದಿನ ವರ್ಷ ಪರಿಚಯ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ವೃತ್ತ ಛಂದಸ್ಸಿನಲ್ಲಿ ರಚನೆ ಮಾಡಿದಂಥವನು ಈ ಪಂಪಾಶತಕ, ರಕ್ಷಾಶತಕ, ಗುಡಿಗೆ ಅಷ್ಟಕ ಇವು ವೃತ್ತ ಛಂದಸ್ಸಿನಲ್ಲಿ ರಚನೆ ಆಗಿದ್ದಾವೆ. ನಂತರ ಗಿರಿಜಾ ಕಲ್ಯಾಣ ಇದು ಪ್ರೌಢ ಚಂಪು ಪರಂಪರೆಯಲ್ಲಿ ರಚಿತವಾಗಿರ್ತಕ್ಕಂಥ ಕಾವ್ಯ. ಯಾವುದು? ಗಿರಿಜಾ ಕಲ್ಯಾಣ. ನಿಮಗೆ ಪ್ರಶ್ನೆ ಕೇಳೋಣ. ಚಂಪು ಕಾವ್ಯ ಅಂತ, ಚಂಪು ಕಾವ್ಯ ಯಾರಿಗಾರು ಗೊತ್ತಾ? ನಿಂತ್ಕೊಂಡು ಹೇಳ್ಬೇಕು, ಗುಂಪು ಹೇಳ್ಬಾರ್ದು. ಗೊತ್ತಿದ್ರೆ ಹೇಳಿದ್ರೆ ಅಲ್ಲಿ ಕುತ್ಕೊಂಡು ಹೇಳ್ಬಾರ್ದು. ಅಸೇಮ್ ಚಂಪು ಕಾವ್ಯ ಅಂದ್ರೆ ಯಾರು ಹೇಳ್ತೀರಾ? ಏನು ಗದ್ಯ ಮತ್ತು ಪದ್ಯಗಳಿಂದ ಕೂಡಿದಂತ ಸಾಹಿತ್ಯ ಪ್ರಕಾರವನ್ನು ಕರಿತೀವಿ ನಾವು ಚಂಪು ಸಾಹಿತ್ಯ ಅಂತ ಕರಿತೀವಿ. ಹೇಳ್ತಂತ ಬರೀ ಗದ್ಯ ಹೇಳ್ತಂತ ಬರೀಮ್ಮ ಮತ್ತು ಹೇಳು ಮಿಶ್ರಿತವಾದ
ಸಾಹಿತ್ಯ ಪ್ರಕಾರವನ್ನು ಚಂಪು ಕಾವ್ಯ ನಾಲ್ಕು ಫಸ್ಟ್ ಒಂದ್ಸರಿ ಹೇಳಿ ನೀನು ಗದ್ಯ ಮತ್ತು ಪದ್ಯಗಳಿಂದ ನಿಶ್ಚಲವಾಗಿರುವ ಸಾಹಿತ್ಯ ಪ್ರಕಾರವನ್ನು ಚಂಪು ಸಾಹಿತ್ಯ ಎನ್ನುವರು. ಹೇಳ್ಕೊಡೋದು ಗದ್ಯ ಮತ್ತು ಪದ್ಯಗಳಿಂದ ವಿಶಿಷ್ಟವಾದ ಸಾಹಿತ್ಯ ಪ್ರಕಾರವನ್ನು ಚಂಪು ಕಾವ್ಯ ಎನ್ನುವರು. ಈ ಚಂಪು ಕಾವ್ಯ ರಚನೆ ಮಾಡಿದಂತ ಒಂದು ಈ ಹರಿಹರ ರಚನೆ ಮಾಡಿದಂತ ಚಂಪು ಕಾವ್ಯ ಯಾವುದು ಹೇಳಿ? ಗಿರಿಜಾ ಕಲ್ಯಾಣ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂದಾಗ ಅಸಗನಿಂದ ಹಿಡಿದು ಅಸಗ, ನಾಗವರ್ಮ, ನಾಗಚಂದ್ರ, ನಯಸೇನ, ಹೌದಾ, ಪಂಪ, ರನ್ನ, ಜನ್ನ, ಕುಮಾರವ್ಯಾಸ, ಕುಮಾರ ವಾಲ್ಮೀಕಿ, ಹಳೆ ಕನ್ನಡದ ಸಾಹಿತ್ಯ ಪ್ರಕಾರದಿಂದ ಇದು ಹೊಸ ಕನ್ನಡ ಕವಿಗಳು ಎಲ್ಲ ಈಗ ಕಾಣ್ತೀವಿ. ಬಸವ ಯುಗ, ಬಸವ ಪೂರ್ವ ಯುಗ, ಹರಿಹರ ಯುಗ, ಹೌದಾ, ಪಂಪ ಯುಗ, ಈ ರೀತಿಯಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಕನ್ನಡ ಸಾಹಿತ್ಯ ಚರಿತ್ರೆ ವಿಚಾರವನ್ನು ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಆ ಮಹತ್ವದ ಸ್ಥಾನ ಗಳಿಸಿರುವುದು ರಗಳೆ. ರಗಳೆ ಚಂಪು ಕಾವ್ಯ, ಮತ್ತೆ ರಗಳೆ ಛಂದಸ್ಸು, ಅದ ಷಟ್ಪದಿ, ಇವೆಲ್ಲ ವ್ಯಾಕರಣದಲ್ಲಿ ನಾವು ಕಾಣ್ತೀವಲ್ಲ. ಆ ರಗಳೆ ಕಾವ್ಯ ಬಹಳಷ್ಟು ಮಹತ್ವದ ಸ್ಥಾನವನ್ನ ಪಡೆದಿದೆ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಶಿವಶರಣರನ್ನ ಸ್ತುತಿಸೋದು ನೋಡಿ, ಶಿವಶರಣರನ್ನ ಸ್ತುತಿಸೋದು ಅಂದ್ರೆ ನೆನ್ಪು ಮಾಡ್ಕೊಳ್ಳೋದು ಮಾತ್ರ ಕಾವ್ಯ ಶಕ್ತಿಯನ್ನ ಬಳಸಬೇಕೆಂಬುದೇ ಮಾನವರಿಗಾಗಿ ಅಲ್ಲ ಎಂಬ ಸಂಪ್ರದಾಯವನ್ನ ಕನ್ನಡ ಸಾಹಿತ್ಯದಲ್ಲಿ ರೂಢಿಗೆ ತಂದಂತ ವ್ಯಕ್ತಿ ಯಾರು? ಹರಿಹರ ಕವಿ, ಹರಿಹರ ಮಹಾಕವಿ ಜಯಂತಿ ಅಂತ ಕೂಡ ಆಗ್ತದೆ ನಮ್ಮ ನೋಡಿ. ಅದಕ್ಕೋಸ್ಕರ ಕನ್ನಡ ಸಾಹಿತ್ಯದಲ್ಲಿ ಪ್ರಧಾನವಾಗಿದ್ದಂತಹ ಚಂಪು ಕಾವ್ಯ ಪರಂಪರೆಯನ್ನ ಹಿಂದೆ ಸರಿಸಿ ಶಿವಗಣದ ರಗಳೆಗಳನ್ನ ರಚನೆ ಮಾಡಿದಂತ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದಂತ ಒಬ್ಬ ಕವಿ ಯಾರು? ಹರಿಹರ ನಾವು ತಿಳ್ಕೊಳ್ತೀವಿ. ಪಾದಗಳ ನಿರ್ಬಂಧವಿಲ್ಲದ ಈ ರಗಳೆಗಳಲ್ಲಿ, ಪಾದ ಅಂದ್ರೆ ಸಾಲುಗಳು ನೋಡಿ. ಈಗ ಷಟ್ಪದಿ ಅಂದ್ರೆ ಇಷ್ಟೇ ಸಾಲು ಇರಬೇಕು, ಇಷ್ಟೇ ಪಾದಗಳು ಇರಬೇಕು, ಇಷ್ಟು ಸಾಲು ಇರಬೇಕು. ಎಷ್ಟು ಸಾಲು ಇರಬೇಕು ಷಟ್ಪದಿಯಲ್ಲಿ? 6 ಸಾಲು. ಕಂದ ಪದ್ಯದಲ್ಲಿ 4 ಸಾಲು ಇರಬೇಕು ಅಂತ ಹೇಳ್ತೀವಿ ಅಲ್ವಾ? ಅದರ ರಗಳೆಗೆ ಇಷ್ಟೇ ಸಾಲು ಇರಬೇಕು ಅಂತಕ್ಕಂಥ ನಿಯಮ ಇಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಆ ಕಥಾ ನಿರೂಪಣೆ ನಿರರ್ಗಳವಾಗಿ ಸಾಗ್ತದೆ. ಕಥೆ ನಿರರ್ಗಳವಾಗಿ ಯಾವುದೇ ಅಡೆತಡೆ ಆತಂಕಗಳಿಲ್ಲದೆ ಸಾಕ್ತಕ್ಕಂಥದ್ದು ಈ ರಗಳೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಇದಕ್ಕೆ ಏನಂತ ಹೆಸರು ಬಂತು? ರಗಳೆ ಕವಿ ಹರಿಹರ ಅಂತ ಹೆಸರು ಬಂತು. ಈ ತರ ಕೃತಿಗಳಲ್ಲಿ ಕೆಲವು ಸ್ಥಳಗಳು ಪೂರ್ತಿಯಾಗಿ ಗದ್ಯದಲ್ಲಿದ್ದು ಭಕ್ತಿ ಭಾವ ಉತ್ಕಟವಾಗಿ ಮೂಡಿ ಬಂದಿದೆ. ಯಾರ ಗದ್ಯದಲ್ಲಿ? ಯಾರ ಕಾವ್ಯದಲ್ಲಿ? ಹರಿಹರನ ಕಾವ್ಯದಲ್ಲಿ. ಈ ಹರಿಹರನ ನಂಬಿಯಣ್ಣನ ರಗಳೆಯಲ್ಲಿ ಆ ಒಂದು ನಂಬಿಯಣ್ಣನ ರಗಳೆಯಿಂದ ಹರಳಿಲೆ ಎಂಬ ಈ ಒಂದು ಗದ್ಯವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಕೃತಿಯನ್ನ ತೀನಂ ಶ್ರೀಕಂಠಯ್ಯ ಕೇಳಿದಿರಾ? ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿದ್ದಾರೆ.
ಮೈಸೂರಿನ ಕಾವ್ಯಾಲಯ ಪ್ರಕಾಶನ ಇದನ್ನ ಪ್ರಕಟಿಸಿದೆ, ಹೊರತಂದಿದೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಈ ಹರಲೀಲೆ, ಹರ ಅಂದ್ರೆ ಶಿವ, ಆ ಶಿವನ ಲೀಲೆ, ಲೀಲೆ ಅಂದ್ರೆ ಪವಾಡಗಳು, ಆತನ ಯಾವ ರೀತಿಯಾಗಿ ಭಕ್ತರನ್ನ ಪರೀಕ್ಷೆ ಮಾಡೋದಕ್ಕೆ ಅವನು ಶಿವ ಯಾವ ವೇಷವನ್ನು ಧರಿಸ್ತಾನೆ, ವೃದ್ಧನ ವೇಷದಲ್ಲಿ ಬರ್ತಾನೆ. ಆ ವೃದ್ಧನ ವೇಷದಲ್ಲಿ ಬಂದು ತನ್ನ ಒಂದು ಪವಾಡವನ್ನ, ಲೀಲೆಯನ್ನ ಜನರಿಗೆ ತೋರಿಸ್ತಾನೆ. ನೀವು ಶ್ರೀಮಂಜುನಾಥ ಸಿನಿಮಾ ನೋಡಿದ್ದೀರ? ಆ ತರ ಆ ಶ್ರೀಮಂಜುನಾಥ ಸಿನಿಮಾದಲ್ಲಿ ಚಿರಂಜೀವಿ ಯಾವ ತರ ವೃದ್ಧನ ವೇಷವನ್ನ ಧರಿಸಿ ಭಕ್ತರನ್ನ ಪರೀಕ್ಷೆ ಮಾಡ್ತಾನಲ್ಲ, ಹರತನ್ನ ಭಕ್ತರ ತಿರುವಂತೆ ಮಾಡ, ಹೌದಾ? ಅವನು ಏನ್ ಮಾಡ್ತಾರೆ, ಪರೀಕ್ಷೆ ಮಾಡಿ ನೋಡ್ತಾನೆ. ಬಡವನಾಗಿ ಬಂದು, ಹೌದಾ, ಭಿಕ್ಷೆ ಬೇಡಿ ಪರೀಕ್ಷೆ ಮಾಡ್ತಾನೆ, ನೀನ್ ಕೊಡ್ತೀಯೋ ಇಲ್ವಾ ಅಂತ, ಅಲ್ವಾ? ಆ ರೀತಿಯಾಗಿ ಈ ಭೂಲೋಕಕ್ಕೆ ಶಿವ ಯಾಕೆ ಬಂದ ಅನ್ನೋದನ್ನ ಇಲ್ಲಿ ಹರಿಹರ ಈ ಹರಲೀಲೆ ಒಂದು ಗದ್ಯದಲ್ಲಿ ಚಿತ್ರಣ ಮಾಡ್ತಾರೆ. ಇದು ಎಂತ ರಗಳಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಹೇಳ್ರಿ? ನಂಬಿಯಣ್ಣನ ರಗಳೆ. ಆ ಕಥೆಯನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಶಿವನ ಲೋಕ ಯಾವುದು? ಕೈಲಾಸ. ಆ ಶಿವನ ಲೋಕ ಕೈಲಾಸದಲ್ಲಿ ಶಿವಗಣ ಇರ್ತದೆ. ಶಿವಗಣದಲ್ಲಿ 770 ಅಮರಗಣಗಳಿರ್ತವೆ. ಎಷ್ಟು ಗಣ? 770 ಅಮರಗಣಗಳಲ್ಲಿ ಈ ಪುಷ್ಪದತ್ತ ಅಂತ ಇರ್ತದೆ ನೋಡಿ. ಇಲ್ಲಿ ಶಿವನ ಕೈಲಾಸ, ಆ ಕೈಲಾಸದಲ್ಲಿ ಯಾರಿದ್ರು? ಪುಷ್ಪದತ್ತ. ಶಿವನ ಈ ಗಣ, ಶಿವಗಣಗಳಲ್ಲಿ ಪುಷ್ಪದತ್ತ ಒಬ್ಬ ಸೇವಕ. ಆತ ಈ ರುದ್ರಕನ್ನಿಕೆಯರು ಇರ್ತಾರೆ. ರುದ್ರಕನ್ನಿಕೆಯರು ಯಾರು? ಪರವೇ ಸಂಕಿಲೆ. ರುದ್ರಕನ್ನಿಕೆಯರು ಪರವೇ ಸಂಕಿಲಿ ಅಂತೇಳಿ ಇರ್ತಾರೆ. ಆ ಪರವೇ ಸಂಕಿಲಿಯರು ಒಂದ್ಸರಿ ಈ ಹೂವನ್ನ ಎತ್ತುತ್ತಾ ಇರ್ತಾರೆ. ಉದ್ಯಾನವನದಲ್ಲಿ ಹೂವನ್ನ ಬಿಡಿಸ್ತಾ ಇರ್ತಾರೆ. ಆ ಹೂವನ್ನು ಬಿಡಿಸ್ತಕ್ಕಂಥ ದೃಶ್ಯವನ್ನ ಪುಷ್ಪದತ್ತ ನೋಡ್ತಾರೆ. ಅಂದ್ರೆ ಶಿವನ ಕೈಲಾಸದಲ್ಲಿ ಆ ರೀತಿಯಾಗಿ ಮಹಿಳೆಯರನ್ನ ನೋಡ್ತಕ್ಕಂಥದ್ದು ನಿಷೇಧವಾಗಿರ್ತದೆ. ಆ ಒಂದು ಸನ್ನಿವೇಶವನ್ನ ಶಿವ ಗಮನಿಸ್ತಾನೆ. ಅಂದ್ರೆ ಆ ಪುಷ್ಪದತ್ತ ರುದ್ರಕನ್ನಿಕೆಯರನ್ನ ನೋಡಿದಂತ ಸನ್ನಿವೇಶವನ್ನು ಗಮನಿಸಿ ಶಿವ ಪುಷ್ಪದತ್ತನಿಗೆ ಶಾಪವನ್ನು, ಏನಂತ ಶಾಪ ಕೊಡ್ತಾನೆ? ನೀನು ಈ ಪುಷ್ಪದತ್ತ ಈ ಕೈಲಾಸದ ಪರ್ವತದಲ್ಲಿದ್ದಂತ ನೀನು ಭೂಲೋಕದಲ್ಲಿ ಹೋಗಿ ಮಾನವನಾಗಿ ಜನಿಸುವಂತ ಶಾಪ ಕೊಡ್ತಾನೆ. ಆ ಭೂಲೋಕದಲ್ಲಿ ಏನಾಗ್ತಾನೆ? ನಂಬಿಯಣ್ಣ. ಪುಷ್ಪದತ್ತ ಇದ್ದವನು ಏನಾಗ್ತಾನೆ? ನಂಬಿಯಣ್ಣನಾಗಿ ಭೂಲೋಕದಲ್ಲಿ ಜನಿಸ್ತಾನೆ. ಈ ಶಿವನ ಒಂದು ಶಾಪ ಕೊಟ್ಟ ತಕ್ಷಣ ಪುಷ್ಪದತ್ತ ಕೇಳ್ತಾನೆ, ಶಿವ ನನ್ನ ತಪ್ಪನ್ನ ಕ್ಷಮಿಸು, ಮನ್ನಿಸು ಅಂತ ಕೇಳ್ತಾನೆ. ಆದರೆ ಒಂದ್ಸರಿ ಕೊಟ್ಟಂತ ಶಾಪವನ್ನ ಮತ್ತೆ ವಾಪಸ್ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಭೂಲೋಕದಲ್ಲಿ ಜನಿಸಿ ಅಲ್ಲಿ ವಾಸವಾಗಿರು, ನಾನು ಸಮಯ ಬಂದಾಗ ನಿನ್ನನ್ನ ವಾಪಸ್ ಕೈಲಾಸ ಪರ್ವತಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ, ಹಾಗಾಗಿ ನಂಬಿಯಣ್ಣ ಭೂಲೋಕದಲ್ಲಿ ಇರುವ ಮನಮಂದು ಪುತ್ತೂರು ಎಂಬಲ್ಲಿ ಜನಿಸ್ತಾರೆ. ಯಾರು? ನಂಬಿಯಣ್ಣ ಮನಮಂದ ಪುತ್ತೂರು ಅಲ್ಲಿ ಜನಿಸ್ತಾರೆ. ಆ ಜನಿಸಿ ಅವನು ಬಾಲ್ಯವನ್ನು ಬೆಳೆದು ಯೌವನ
ಮತ್ತೆ ಅವನು ರಾಜನ ಮನೆತನದಲ್ಲಿ ಹುಟ್ಟಿದ್ರಿಂದ ಅವನಿಗೆ ಬಹಳಷ್ಟು ರಾಜರ ಒಂದು ಸುಖ ಸಂಪತ್ತು ಎಲ್ಲ ಸಿಕ್ಕಿತು. ಇನ್ನೇನು ಅವನಿಗೆ ಎಲ್ಲರೂ ಆಯ್ತು, ಮದುವೆ ಮಾಡಬೇಕು ಅಂತ ನಿಶ್ಚಯ ಆಯ್ತು. ಯಾರಿಗೆ? ನಂಬಿ ಅಣ್ಣನಿಗೆ ಮದುವೆ ಅಂತ ನಿಶ್ಚಯ ಆಗುತ್ತೆ. ಈ ವಿಚಾರ ಯಾರಿಗೆ ತಿಳಿಯುತ್ತೆ? ಶಿವನಿಗೆ ತಿಳಿಯುತ್ತೆ. ಶಿವಗಣದಲ್ಲಿ ಇದ್ದಂತ ಪುಷ್ಪದತ್ತ ವಿವಾಹವಾದ್ರೆ ಅವನು ಮತ್ತೆ ಶಿವಗಣಕ್ಕೆ ಸೇರಕ್ಕೆ ಬರೋದಿಲ್ಲ. ಅದನ್ನ ಗಿರಿಜೆ ಎಚ್ಚರಿಸ್ತಾರೆ. ಯಾರಿಗೆ? ಗಿರಿಜೆ ಯಾರು? ಶಿವನ ಪತ್ನಿಯಾದಂತ ಪಾರ್ವತಿ. ಆ ಗಿರಿಜೆ ಸಮಯಕ್ಕೆ ಸಂದವಾಗಿ ಎಚ್ಚರಿಸ್ತಾರೆ, ನಿಮ್ಮ ಪುತ್ರನಾದಂತಹ ಆ ಪುಷ್ಪದತ್ತನನ್ನ ವಾಪಸ್ ಕರ್ಕೊಂಡು ಬರ್ರಿ ಅಂತ. ಆ ಒಂದು ಸನ್ನಿವೇಶವನ್ನ ನೆನಪು ಮಾಡಿಕೊಂಡಂತ ಶಿವ ಅವನು ನಾನು ಇದೇ ವೇಷದಲ್ಲಿ ಹೋಗೋದಿಲ್ಲ, ನಾನು ವೃದ್ಧ ಮಹೇಶ್ವರನಾಗಿ ಹೋಗ್ತೀನಿ ಅಂತ ಹೇಳ್ತಾನೆ. ವೃದ್ಧ ಮಹೇಶ್ವರ ಮಹೇಶ್ವರ ಅಂದ್ರೆ ಶಿವನೇ ಅಲ್ವಾ? ವೃದ್ಧನ ವೇಷದಲ್ಲಿ ಹೋಗ್ತಾನೆ. ಆ ವೃದ್ಧನ ವೇಷದಲ್ಲಿ ಹೋದಂತ ಸಂದರ್ಭದಲ್ಲಿ ಅವನಿಗೆ ಅಲ್ಲಿ ಸತ್ಕಾರ ಸಿಗೋದಿಲ್ಲ, ಅಪಮಾನ ಆಗುತ್ತೆ. ಯಾರಿಗೆ? ಶಿವನ. ಯಾರಂತ ಗೊತ್ತಿರಲ್ಲ. ಮುದುಕನ ವೇಷದಲ್ಲಿ ಹೋಗಿರ್ತಾನ, ಹಣ್ಣು ಮುದುಕನ ವೇಷದಲ್ಲಿ ಹೋಗಿರ್ತಾನೆ, ಶತವೃದ್ಧನಾಗಿ ಹೋಗ್ತಾನೆ, ಆಪಾದ ಮಸ್ತಕ ವಿಭೂತಿಯನ್ನು ಧರಿಸಿದ್ದಾನೆ. ಹೌದಾ? ತನ್ನ ಆಭರಣಗಳಿದ್ದಾವೆ. ಈ ಕುತ್ತಿಗೆಗೆ ಹಾಕೊಂಡಿದ್ದಂತ ಹಾವು, ಮತ್ತೆ ಕೈಯಲ್ಲಿ ಇಟ್ಕೊಂಡಂತ ದಮರುಗ ಎಲ್ಲ ಬದಲಾಗ್ತಾ. ಒಂದು ಶಿವ ಅಂತ ಕಂಡಿಡಿಯಕ್ಕೆ ಆಗೋದೇ ಇಲ್ಲ. ಹಣ್ಣು ಮುದುಕ, ವಯಸ್ಸಾಗಿದೆ, ಈಗಲೂ ಆಗ್ಲೂ ಸಾಯುವಂತ ಪರಿಸ್ಥಿತಿ ಇದೆ. ಯಾರು ಸತ್ಕರಿಸ್ತಾರೆ? ಶಿವ ಅಂತ ಗೊತ್ತಿದ್ರೆ ನಮಸ್ಕಾರ ಮಾಡಿ ಒಳಗ್ ಕರೆದು ಪೂಜೆ ಮಾಡ್ತಿದ್ರಲ್ವಾ? ಅಂದ್ರೆ ಹಣ್ಣು ಮುದುಕ ಆಗಿದ್ದಾರೆ ಅಂತೇಳಿ ಅಲ್ಲಿ ಮನಮಂದ ಕುಟುಂಬ ಉದ್ಯಾನವನದಲ್ಲಿ ಬಂದು ಹಿಡ್ಕೊಳ್ತಾನ. ಯಾರೋ? ಶಿವ. ಆದ್ರೆ ಅವನು ಶತವೃದ್ಧನಾಗಿದ್ದಾನೆ. ಅಲ್ಲಿ ಯಾರು ಅವನ್ನ ಕಂಡುಹಿಡಿದಿಲ್ಲ, ಎಲ್ಲ ಅಪಹಾಸ್ಯ ಮಾಡ್ತಾರೆ. ಈಗ ಮುಹೂರ್ತ ನಡೆಯೋದಕ್ಕೆ ಬಿಡಬೇಕ ಬೇಡ? ಯಾಕೆ ಬಂದರ ಉದ್ದೇಶ ಏನು? ಈ ಮುಹೂರ್ತವನ್ನ ಕೆಡಿಸ್ಬೇಕು, ಈ ಮದುವೆ ಆಗ್ಬಾರ್ದು, ಪುಷ್ಪದತ್ತನನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿರೋದು. ಅದಕ್ಕೆ ಏನ್ ಮಾಡ್ತಾರೆ ಅವನು? ಅಲ್ಲೊಂದು ಕಾಮಿಡಿ ಮಾಡ್ತಾರೆ. ಹೌದಾ? ಅಂದ್ರೆ ಮುಹೂರ್ತ ಕೆಡಬೇಕು. ತುಪ್ಪದ ಗಡಿಗೆ ಮೇಲೆ ಬೀಳ್ತಾರೆ. ಯಾರು? ತುಪ್ಪದ ಗಡಿಗೆ ಬೀಳ್ತಾರಲ್ಲಪ್ಪ. ಈಗ ಇದಕ್ಕೆ ಹೋಮ ಮಾಡ್ಬೇಕು ಅಂತೇಳಿ ಆ ತುಪ್ಪದ ಗಡಿಗೆ ಮೇಲೆ ಬಿದ್ದು ಅಲ್ಲಿ ಕುತ್ಕೊಂಡ ಜನಕ್ಕೆಲ್ಲ ಸಿಡ್ಬಿಡ್ತು. ಹೌದಾ? ಒಳ್ಳೆ ಬಟ್ಟೆ ಹಾಕಿದ್ರು, ಅವೆಲ್ಲ ಬಟ್ಟೆ ಎಲ್ಲ ಗಲೀಜಾವ. ಹೌದಾ? ಗಳಿಗೆ ಬಟ್ಟೆ ಮೇಲೆ ಬೀಳ್ತಾರೆ. ಈಗ ನಾವೇಗೆ ಸಮಯವನ್ನು ನೋಡಿದ್ರೆ ಗಡಿಯಾರ ಬಿಟ್ಟಿದ್ದೇವ, ಅವಾಗೆಲ್ಲ ಸಮಯವನ್ನು ಹೇಗೆ ಕೊಡ್ತಿದ್ರು? ಗಳಿಗೆ ಬಟ್ಟಲು ಅಂತ ಇತ್ತು, ಮರಳನ್ನು ತುಂಬಿ ಬಿಟ್ಟಿರ್ತಿದ್ರು. ಈ ಮರಳು ಇಷ್ಟು ಹೇಳಿದ್ರೆ ಇಷ್ಟು ಗಂಟೆ ಆಗಿದೆ ಅಂತ ಕಂಡಿಡ್ತಿದ್ರು. ಆ ಗಡಿಗೆ ಬಟ್ಟಲನ್ನ ಹೊಡೆದಾಕ್ದ, ತುಪ್ಪದ ಗಡಿಗೆ ಮೇಲೆ ಬಿದ್ದ. ಆಮೇಲೆ ವಯಸ್ಸಾಗಿದೆ ಅಂತ ಅವನನ್ನ ನೋಡಪ್ಪ, ಇವನು ಅಮಂಗಳ ಆಗ್ಬಿಡ್ತು, ಈ ಮದುವೆ ಶುಭ ಆಗಲ್ಲ, ಈ ಮದುವೆ ಮಾಡಿದ್ರೆ ಶುಭ ಆಗಲ್ಲ, ಇದು ಅಶುಭದ ಸಂಕೇತ. ಆತರ ಜನ ಏನ್ ಮಾಡಿದ್ರು, ಈ ವಯಸ್ಸಾದ ವೃದ್ಧನನ್ನ ಈ ಒಳಗೆ ಹಾಕ್ಬಿಟ್ರಿ, ಹೊರಗೆ ತಳ್ಳಿ ಅಂತ ಹೇಳಿ ಜನ 4 ಜನ ಎತ್ಕೊಂಡು ಹೋಗಿ ಹೊರಗೆ ಬಿಟ್ಟು ಬರ್ತಾರೆ. ಹೊರಗೆ ಬಿಟ್ಟು ಬಂದು ಒಳಗೆ ನೋಡೋದ್ರೊಳಗೆ ಮತ್ತೆ ಪ್ರತ್ಯಕ್ಷ ಆಗುದು. ಈಗಿನ ಹೊರಗೆ ಬಿಟ್ಟು ಬಂದಿದ್ವಿ, ಅಲ್ಲಿ ಪ್ರತ್ಯಕ್ಷ ಆಗ್ಬಿಡ್ದನಲ್ಲ, ಇವನು ಯಾರು? ಸಾಮಾನ್ಯನಲ್ಲ ಈತ, ಸಾಮಾನ್ಯ ಅಂತ ತೀರ್ಮಾನಕ್ಕೆ ಬರ್ತಾರೆ ಜನ. ಅವಾಗ ಗೊತ್ತಾಗುತ್ತೆ ಇವನು ಕಾರಣಿಕ ಪುರುಷ, ಈತ ಕಾರಣಿಕ ಪುರುಷನಾಗಿದ್ದಾನೆ, ಏನು ಅಸಾಮಾನ್ಯ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಯಾಕೆ ಕಾರಣಿಕ ಬಂದಿದ್ದು? ಶಿವ ಕೈಲಾಸದಿಂದ ಯಾಕೆ ವೇಷವನ್ನ ಮರೆ ಮಾಡಿಕೊಂಡು ವೃದ್ಧನ ವೇಷದಲ್ಲಿ ಬಂದಿದ್ದು?
ಹಾ ವೃತ್ತನ ವೇಷದಲ್ಲಿ ಯಾಕೆ ಬಂತು? ಪುಷ್ಪದತ್ತನನ್ನ ತನ್ನ ಮಗ ಕೈಲಾಸ ಪರ್ವತದಲ್ಲಿ ಶಿವಗಣದಲ್ಲಿ ಇದ್ದಂತಹ ಆ ಪುಷ್ಪದತ್ತನನ್ನ ವಾಪಸ್ ಕರ್ಕೊಂಡು ಹೋಗೋದು ಅಲ್ವಾ ಅಲ್ವಾ ನೋಡ, ಅವನು ಎಲ್ಲ ಆಪಾದನೆಗಳನ್ನ ಎಲ್ಲ ಅವಮಾನಗಳನ್ನ ಸಹಿಸ್ಕೊಳ್ತಾನೆ. ಯಾರಿಗೋಸ್ಕರ? ಪುಷ್ಪದತ್ತನಿಗೋಸ್ಕರ ಸಹಿಸ್ಕೊಳ್ತಾನೆ ಅಲ್ವಾ? ಆ ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ. ಅರ್ಥ ಆಯ್ತಾ? ಈ ಒಂದು ಕತೆ ನಡೆದಿರ್ತಕ್ಕಂಥದ್ದು ಯಾವ್ದ್ರಲ್ಲಿ? ಹರಲೀಲೆ. ಆ ಶಿವನ ಲೀಲಾಮೃತ, ಶಿವನ ಆ ಒಂದು ಪರೀಕ್ಷೆ ಮಾಡತಕ್ಕಂಥ ಸ್ಥಿತಿಯನ್ನ ಇಲ್ಲಿ ನಮಗೆ ವಿವರಣಾತ್ಮಕವಾಗಿ ಈ ಒಂದು ಗದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ತಿಳ್ಕೊಳ್ತಾ ಹೋಗೋಣ, ಆಯ್ತಾ? ಹಾಗಾದ್ರೆ ನೀವು ಒಂದು ಹೋಮ್ವರ್ಕ್ ಬರ್ಕೊಳ್ಳಿ, ಗೃಹಪಾಠ ಬರ್ಕೊಳ್ಳಿ. ಗೃಹಪಾಠ ನೋಡಿ, ಆಶಯ ಭಾವ ಅಂತ ಇದೆಯಲ್ಲ, ಅದನ್ನ ನೋಡಿ ಒಂದ್ಸರಿ ಓದೋಣ. ವೃದ್ಧ ಮಾಹೇಶ್ವರ ಸ್ಥಳದ ವೃದ್ಧನ ವರ್ಣನೆ ಎಂದು ವೃದ್ಧ ಮಾಹೇಶ್ವರ ಸ್ಥಳ ಅಂತ ಕರಿತೀವಲ್ಲ. ವೃದ್ಧ ಅಂದ್ರೆ ವಯಸ್ಸಾದಂಥವರನ್ನ, ಸಹಾಯಿಗಳನ್ನ ವೃದ್ಧ ಅಂತ ಕರೀತಾರೆ. ಮಾಹೇಶ್ವರ ಅಂದ್ರೆ ಮಹೇಶ್ವರ, ಮಹಾ ಅಧಿಕ್ ಈಶ್ವರ. ಯಾವ ಸತ್ಯ ಆಗುತ್ತೆ? ಮಹಾ ಅಧಿಕ್ ಈಶ್ವರ ಅಂದ್ರೆ ಸರಿ. ನೋಡಿ, ಅಕಾರಕ್ಕೆ ಈಕಾರ ಪರವಾಗಿ, ಅಕಾರಕ್ಕೆ ಈಕಾರ ಪರವಾಗಿ ಯಾವ ಸತ್ಯ ಆಗುತ್ತೆ? ನೋಡಿ, ಯೋಚನೆ ಮಾಡಿ ಮಸ್ತ್. ನೀವು ಬರೆದು ನೋಡಿ ಯಾವ್ದು ಏನಾಗುತ್ತೆ ಅಂತ. ಅಕಾರಕ್ಕೆ ಈಕಾರ ಪರವಾದ್ರೆ, ಅಕಾರಕ್ಕೆ ಉಕಾರ ಪರವಾದ್ರೆ, ಅಕಾರಕ್ಕೆ ಅರ್ಕಾರ ಪರವಾದ್ರೆ ಯಾವ ಸತ್ಯ ಅಂತ ಹೇಳಿದ್ವಿ? ನೋಡಿ, ಅಕಾರಕ್ಕೆ ಈಕಾರ ಪರವಾಗಿದೆ. ವರ್ಕ್ ಮಾಡಿ, ಬರುತ್ತೆ. ಯಾರಿದ್ದು ಬೇಕಾ? ಯಾವ ತರ ಆಗುತ್ತೆ ಅಂತ ಸೂತ್ರ ಏನು? ಸೂತ್ರ ಹೇಳಿ ಬರೀ. ಕಾರ ಮುಂದೆ ಈ ಕಾರ ಬಂದು ಬಿಸಿ ಕೊಟ್ಟು ಹಾಕು. ಯಾವ ಅಕ್ಷರ ಬಂದಿದೆ ಅಮ್ಮ? ಸರಿ, ಏನು ಅಕ್ಷರ ಬಂದಿದೆ ಅಲ್ವಾ? ಏ ಹೌದಾ? ಮಹೇಶ್ವರ ಹೌದಾ? ಮಹಾ ಈಶ್ವರ ಆಯ್ತು, ಮಹೇಶ್ವರ. ಯಾವ ಸಂತ ಬರೀ ಅಲ್ಲಿ ಬರೀ ಕೊಟ್ಟು. ಹಾ, ಗುಣಸಂಧಿ ಗೊತ್ತಾಯ್ತಾ? ನೆನ್ಪಿಟ್ಕೋಬೇಕು. ಅಕಾರ ಬಂದು ಇಕಾರ ಬಂದ್ರೆ, ಅಕಾರ ಮುಂದೆ ಉಕಾರ ಬಂದ್ರೆ, ಅಕಾರ ಮುಂದೆ ಅಕಾರ ಪರವಾದ್ರೆ ಅದನ್ನ ಗುಣಸಂಧಿ ಅಂತ ಕರಿತೀವಿ ಅಂತ. ಆ ತರ ಆ ವೃದ್ಧನ ವರ್ಣನೆ, ನಡೆ, ನುಡಿ, ಭಾವಗಳು ಸಹೃದಯರ ಮನಸ್ಸಿಗೆ ಮುದ ನೀಡ್ತಾರೆ. ಹೌದಾ? ಎಲ್ಲೂ ಬೀಳಂಗಿಲ್ಲ. ಎಲ್ಲಿ ಬೀಳ್ತದ? ನಾನು ತುಪ್ಪದ ಗಡಿಗೆ ಮೇಲೆ ಬೀಳ್ತಾವ, ಗಳಿಗೆ ಬಟ್ಟೆ ಮೇಲೆ ಬೀಳ್ತಾವ. ಹೌದಾ? ಆತ ತನ್ನ ಅಭಿನಯ ಚಾತುರ್ಯ, ಅಭಿನಯ ಅಂದ್ರೆ ನಟನೆ ಮಾಡ್ತಕ್ಕಂಥ ಆ ಬುದ್ಧಿವಂತಿಕೆ ಹಾಗೂ ನಟನಾ ಸಾಮರ್ಥ್ಯವನ್ನು ನೋಡಲು ಜಗನ್ಮಾತೆಯಾದ ಗಿರಿಜೆ ಪೂರ ಮುಂದಿನ ಮಂದಿರದಲ್ಲಿ ನೆಲೆಸಿರುವುದನ್ನು ಅರಿತಂತಹ ನಟವರ ಗಂಗಾಧರ ಅಂತ ಕರೀತಾರೆ. ನಟವರ ಗಂಗಾಧರ ಯಾರು? ಶಿವ. ಗಂಗೆಯನ್ನು ಧರಿಸಿದವನು ಯಾರು? ಅದಕ್ಕೆ ಅವನು ನಟರಾಜ.
ಶಿವ ರುದ್ರ ತಾಂಡವನ್ನ ರಚಿಸಿದ್ರೆ ಸಾಕಷ್ಟು ಒಳ್ಳೆ ನರ್ತನವನ್ನು ಮಾಡ್ತಾನ ಅಲ್ವಾ. ನಟವರ ಗಂಗಾಧರ, ಭಕ್ತರ ಉದ್ಧಾರಕ, ಸೊಗಸಾದ ನಟನೆಯನ್ನ ಮಾಡ್ತಾನೆ. ಹರಿಹರನ ಕೈಯಲ್ಲಿ ಪದಗಳು ಅದೆಷ್ಟು ಚೆನ್ನಾಗಿ ನರ್ತಿಸುತ್ತವೆ ಎಂಬುದನ್ನು ಅರಿಯಲು ಇಡೀ ಕಾವ್ಯವನ್ನು ನಾವು ಮೆಲುಕು ಹಾಕಬೇಕು, ಅಂದ್ರೆ ಓದ್ ನೋಡ್ಬೇಕು. ಶಿವನ ನೃತ್ಯವನ್ನ ನೋಡಿದ ಶರಣರು ಮತ್ತೊಮ್ಮೆ ಕಾಣಲು ಆಧರಿಸುವಂತೆ ಇಡೀ ಕಾವ್ಯವನ್ನ ಮತ್ತೊಮ್ಮೆ ಮಗದೊಮ್ಮೆ ಓದಬೇಕೆನಿಸುತ್ತದೆ. ನಂಬಿಯಣ್ಣನ ರಗಳೆಯಲ್ಲಿ ವೃದ್ಧ ಮಾಹೇಶ್ವರನ ಅಭಿನಯ ಸೌಹೃದಯರಲ್ಲಿ ಹಾಸ್ಯದ ಹೊನಲನ್ನ ಹರಿಸ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ರೂಪಂಡ ಬಂದ್ಕೊಳ್ರಿ. ಹರಿಹರ ಮಹಾಕವಿಯ ಪರಿಚಯವನ್ನ ಬರೆಯಿರಿ. ಹರಿಹರ ಮಹಾಕವಿಯ ಪರಿಚಯವನ್ನು ಬರೆಯಿರಿ. ಆಯ್ತಾ? ಎರಡನೇ ಪ್ರಶ್ನೆ, ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ಹೆಸರಿಸಿ. ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ಹೆಸರಿಸಿ. ಮೂರನೇ ಪ್ರಶ್ನೆ, ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ನಾಲ್ಕನೇ ಪ್ರಶ್ನೆ, ಹರಲೀಲೆ ಪಾಠದ ಮೂಲ ಕೃತಿ ಯಾವುದು? ಹರಲೀಲೆ ಪಾಠದ ಮೂಲ ಕೃತಿ ಯಾವುದು?